ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಖ್ಯಾತ ನಿರೂಪಕಿ ನಟಿ ಅಪರ್ಣಾ ವಿಧಿವಶರಾಗಿದ್ದಾರೆ. 2 ವರ್ಷಗಳ ಹಿಂದೆ ಶ್ವಾಸಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಅವರಿಗೆ ನಿರಂತರವಾಗಿ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಲಾಗ್ತಾ ಇತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ರಾತ್ರಿ 9:45ರ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ ನಿರೂಪಕಿ ಅಪರ್ಣಾ. ಕರುನಾಡಿನ ಅಪ್ಪಟ ಕನ್ನಡತಿ ಅಪರ್ಣಾ ನಿಧನರಾಗಿದ್ದಾರೆ. ಕೋಟ್ಯಾಂತರ ಕನ್ನಡಿಗರನ್ನ ಕನ್ನಡತಿ ಅಗಲಿದ್ದಾರೆ. ಶ್ವಾಸಕೋಶದ ಕ್ಯಾನ್ಸರ್ನಿಂದ ಅಪರ್ಣಾ ಬಳಲುತ್ತಿದ್ದರು. ಅವರಿಗೆ 2 ವರ್ಷದಿಂದ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. 4ನೇ ಹಂತದಲ್ಲಿತ್ತಂತೆ. ಅವರ ಪತಿ ನಾಗರಾಜ ವಸ್ತಾರೈ ನಿನ್ನೆ ಮಾತಾಡ್ತಾ ಹೇಳ್ತಾ ಇದ್ರು, 2 ವರ್ಷಗಳ ಹಿಂದೆ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಅನ್ನುವಂತಹ ವಿಚಾರ ಗೊತ್ತಾಯಿತು. 4ನೇ ಹಂತದಲ್ಲಿತ್ತು. ಆಗಿನಿಂದ ನಿನ್ನೆವರೆಗೂ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಅವರು ದಿಟ್ಟೆ ಹೋರಾಟಗಾರ್ತಿ. ಒಂದು ರೀತಿ ಆ ಕ್ಯಾನ್ಸರನ್ನೇ ಮಣಿಸುವಂತಹ ಎಲ್ಲ ಪ್ರಯತ್ನಗಳು ನಡೆದವು. ಆದರೆ ಫೆಬ್ರವರಿಯಿಂದ ಇತ್ತೀಚೆಗೆ ಅವರು ಸೋತಂತೆ ಕಾಣ್ತು. ಈ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ನಾವು ಜಂಟಿಯಾಗಿ ಸೋತಿದ್ದೇವೆ ಅನ್ನೋಂಥ ಮಾತನ್ನು ಅಪರ್ಣಾ ಪತಿ ಅವರು ಹೇಳ್ತಾ ಇದ್ರು. ಬನಶಂಕರಿ ನಿವಾಸದಲ್ಲಿ ಸದ್ಯಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ, ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಪರ್ಣಾ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಬನಶಂಕರಿ ಚಿತಾಗಾರದಲ್ಲಿ ಅಪರ್ಣಾ ಅವರ ಅಂತ್ಯಕ್ರಿಯೆ ನೆರವೇರಲಿಕ್ಕಿದೆ. ಬ್ರಾಹ್ಮಣ ಸಂಪ್ರದಾಯದಂತೆ ಮಧ್ಯಾಹ್ನ 1 ಗಂಟೆಗೆ ಅಪರ್ಣಾ ಅಂತ್ಯ ಸಂಸ್ಕಾರ ನೆರವೇರುತ್ತೆ. 1 ಗಂಟೆಯ ನಂತರ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ನೆರವೇರುತ್ತೆ. ಈಗಾಗಲೇ ತಾವು ಗಮನಿಸ್ತಾ ಇದ್ದೀರಿ, ಒಬ್ಬೊಬ್ಬರೇ ಗಣ್ಯಾತಿ ಗಣ್ಯರು ಹಾಗೆಯೇ ಹಲವರು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೂಡ ಆಗಮಿಸಿ ಅಪರ್ಣಾ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇರೋ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಹಲವು ಗಣ್ಯರು ಭೇಟಿಯನ್ನು ನೀಡ್ತಾ ಇದ್ದಾರೆ, ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರರಂಗದ ಹಿರಿಕಿರಿಯ ನಟರು ಕೂಡ ಆಗಮಿಸ್ತಾ ಇದ್ದಾರೆ. ಹಿರಿಯ ನಟರಾಗಿರುವಂತಹ ದತ್ತಣ್ಣ ಹಾಗೆಯೇ ನಟಿ ತಾರಾ ಅನುರಾಧ ಅಂತಿಮ ದರ್ಶನ ಪಡೆದ ನಂತರ ಏನು ಹೇಳಿದರು ನೋಡೋಣ. ಒಳ್ಳೆ ಕಲಾವಿದೆ, ನಿರೂಪಣೆ ಅನ್ನೋದಕ್ಕೆ ಹೊಸ ವ್ಯಾಖ್ಯಾನವನ್ನೇ ಬರೆದಿದ್ಲು. ಒಳ್ಳೆ ಸ್ನೇಹಜೀವಿ. ನಮ್ಮ ಗುಂಪಿನ ಜೊತೆಯಲ್ಲಿ ಆಗಾಗ್ಗೆ ಭೇಟಿ ಮಾಡ್ತಿದ್ದೆ. ವೆರಿ ಅನ್ಫಾರ್ಚುನೇಟ್, ಆಕೆಯನ್ನು ಬಹಳ ಬೇಗ ಕಳ್ಕೊಂಡ್ಬಿಟ್ಟಿದ್ದೀನಿ. ಒಳ್ಳೆ ನಟಿ ಕೂಡ. ನನ್ನ ಜೊತೆ ಒಂದು 2-3 ಕಡೆ ಪಾತ್ರ ವಹಿಸಿದ್ರು. ಬೇಜಾರಾಯಿತು ಕೇಳಿ. ಬಟ್ ಅವಳಿಗೂ ಗೊತ್ತಿತ್ತು ಇದು. ಆದರೆ ಬಹಳ ನಗ್ನಗ್ತಾ ಇದನ್ನು ಸ್ವೀಕರಿಸಿದ್ದೆ. ಅದನ್ನು ಮೆಚ್ಕೋಬೇಕಂತ. ಅಪರ್ಣಾ ಅವರ ವಿಧಿವಶ ನಿಜವಾಗ್ಲೂ ಒಂದು ಶಾಕಿಂಗ್ ನ್ಯೂಸ್. ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯ ಕೂಡ ನಮ್ಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಪರ್ಣಾರವ್ರನ್ನ ಮೊಟ್ಟಮೊದಲ ಬಾರಿಗೆ ನಾನು ನೋಡಿದ್ದು ದೂರದರ್ಶನದಲ್ಲಿ. ನಮ್ಮ ಶಾಲೆಯಿಂದ ಆಗ ಹೊಸದಾಗಿ ಪ್ರಾರಂಭ ಆಗಿದ್ದ ದೂರದರ್ಶನಕ್ಕೆ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿದ್ದ ದಿನಗಳು. ಕರ್ಕೊಂಡು ಹೋದಾಗ ಅಪರ್ಣಾರವರು ಆಗಾಗಲೇ ಸಿನಿಮಾ ನಟಿಯಾಗಿದ್ದರು. ನಮಗೆ ಒಂದು ರೀತಿಯಾಗಿ ನ್ಯೂಸ್ ಹೇಗೆ ಓದ್ತಾರೆ ಅದನ್ನೆಲ್ಲ ನ್ಯೂಸ್ ರೂಮ್ಗೆಲ್ಲ ಕರ್ಕೊಂಡು ಹೋಗಿದ್ರು. ನನಗೆ ನೆನಪಿದೆ, ನನ್ನ ಜೊತೆಗೆ ಆಗ ಬಾಲನಟ ಆಗಿದ್ದ ಶ್ರೀನಾಥ್ ಅಂಕಲ್ ಮಗ ರೋಹಿತ್ ನನ್ನ ಜೊತೆ ಇದ್ದ. ಬಹುಶಃ ಅವನು ನೆನೆಸ್ಕೊಳ್ತಾನೆ ಅನಿಸುತ್ತೆ. ಅವನು ನಾವೆಲ್ಲ ಆಕೆಯನ್ನು ನ್ಯೂಸ್ ಓದ್ಬೇಕಾದ್ರೆ ಒಂದು ರೀತಿಯಾಗಿ ಪೂರ್ವಕವಾಗಿ ಮತ್ತು ಆಶ್ಚರ್ಯವಾಗಿ ಹೊಸದಾಗಿ ದೂರದರ್ಶನ ಆರಂಭ ಆಗಿದ್ದ ದಿನಗಳಲ್ಲಿ ನಾವು ತನ್ನ ಶೈಲಿಯ ಮೂಲಕ ನಿರೂಪಣೆಗೆ ಹೊಸ ಭಾಷ್ಯವನ್ನು ಬರೆದಿದ್ದಂಥವರು ಅಪರ್ಣಾ ಅವರು ನಿರೂಪಣೆ ಮಾಡೋದಕ್ಕೆ ಆರಂಭ ಮಾಡಿದರೆ ಭಾಷೆ ಹಿಂದೆ ಸರಿದು ಭಾವ ಮುಂದೆ ಬರ್ತಾ ಇತ್ತು. ಇಂತಿಪ್ಪ ಅಪರ್ಣಾ ವಿಧಿವಶರಾಗಿದ್ದಾರೆ. ಅವರ ಈ ನಿರೂಪಣಾ ಜರ್ನಿ ಯಾವ ರೀತಿ ಇತ್ತು,
ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬರೋಣ. ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣ ಇನ್ನಿಲ್ಲ. ಕ್ಯಾನ್ಸರ್ನಿಂದ ಕೊನೆಯುಸಿರೆಳೆದ ಅಪರ್ಣ. ಕನ್ನಡದ ಕಂಠ, ಸ್ಪಷ್ಟ ಮಾತು, ಶುದ್ಧ ಭಾಷೆ, ಅಕ್ಷರಗಳಿಗೆ ಜೀವ ತುಂಬಿದ ನಿರೂಪಕಿ, ಕನ್ನಡ ಭಾಷೆಯನ್ನು ಮತ್ತಷ್ಟು ಹಿತವಾಗಿಸಿದ ನಟಿ. ಇವರು ಮಾತನಾಡಿದರೆ ಭಾಷೆ ಹಿಂದೆ ಸರಿದು ಭಾವ ಮುಂದೆ ಬರುತ್ತಿತ್ತು. ಕನ್ನಡಿಗರ ಕಿವಿಯನ್ನು ಇಂಪಾಗಿಸುತ್ತಿತ್ತು. ಕನ್ನಡಿಗರ ಮನಗಳಿಗೆ ಅಷ್ಟೇ ಯಾಕೆ, ಕನ್ನಡದ ವರ್ಣಾಕ್ಷರಗಳಿಗೆ ಅಪರ್ಣ ಮಾತೆಂದರೆ ಅಚ್ಚುಮೆಚ್ಚು. ಇಂಥ ಅದ್ಭುತ ನಿರೂಪಕಿ ಅಪರ್ಣರ ಮಾತು ನಿಂತು ಬಿಟ್ಟಿದೆ. ಭಾರದೂರಿನತ್ತ ಅಪರ್ಣ ಪಯಣ ಬೆಳೆಸಿದ್ದಾರೆ. ನಿರೂಪಣೆಯನ್ನೇ ಜೀವಾಳವಾಗಿಸಿಕೊಂಡಿದ್ದ ಅಪರ್ಣ ಇನ್ನಿಲ್ಲ ಅನ್ನೋದು ಕನ್ನಡ ಲೋಕಕ್ಕೆ ತುಂಬಲಾರದ ನಷ್ಟವಾಗಿದೆ. 4ನೇ ಹಂತದ ಕ್ಯಾನ್ಸರ್ನಿಂದ ನಿನ್ನೆ ಸಂಜೆ ಬೆಂಗಳೂರಿನ ಬನಶಂಕರಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಯಾವುದೇ ಕಾರ್ಯಕ್ರಮ ಇರಲಿ, ಅಲ್ಲಿ ಅಪರ್ಣ ಅವರ ನಿರೂಪಣೆ ಇದ್ದರೆ ಕನ್ನಡಿಗರಿಗೆ ಹಬ್ಬವಿದ್ದಂತೆ. ಇವರ ಕನ್ನಡದ ಪ್ರೀತಿ ಬರೀ ಇವರ ನಿರೂಪಣೆಗೆ ಅಷ್ಟೇ ಸೀಮಿತವಾಗಿರಲಿಲ್ಲ. ಸಿನಿಮಾ, ಧಾರಾವಾಹಿಗಳಲ್ಲೂ ನಟಿಸಿದ್ರು. ನಮ್ಮ ಮೆಟ್ರೋಗೂ ಧ್ವನಿ ನೀಡಿದರು. ಕನ್ನಡಿಗರನ್ನ ನಗೆಗಡಲಲ್ಲೂ ತೇಲಿಸಿದ್ದರು. ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ವ್ಯಾಧಿ. ಹಾಗಾಗಿ ನಮಗೆ ನಾವೇ ಹೋರಾಡ್ಕೊಳ್ಳೋದಂತ ಎಂಥದ್ದು. ನಾನು ಅರಿತಿರೋ ಹಾಗೆ ಈ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್. ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನು ನಿಮ್ಮ ಮೇಲೆ ಹೇರಕ್ಕೆ ಬಯಸುತ್ತೆ. ಅವಳು ಧೀರೆ ಅದನ್ನು ಮಣಿಸಿದ್ಲು ಇಷ್ಟು ವರ್ಷ, ಕೊನೆಗೂ ಆಗಲಿಲ್ಲ. ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಅಪರ್ಣ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕ್ಯಾನ್ಸರ್ ಅಪರ್ಣರ ಉಸಿರು ನಿಲ್ಲಿಸಿದೆ. ಆದರೆ ಕನ್ನಡ ಇರುವವರೆಗೂ, ಕನ್ನಡದ ನಿರೂಪಣೆ ಇರುವವರೆಗೂ ಕರ್ನಾಟಕದಲ್ಲಿ ಕನ್ನಡಿಗರ ಮನಸ್ಸಿನಲ್ಲಿ ಎಂದೆಂದಿಗೂ ಕನ್ನಡದ ಉಸಿರು, ಕನ್ನಡದ ಕಂಠ, ಅಪರ್ಣ ಧ್ವನಿ ಅಮರ, ಅಜರಾಮರ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಗಲಿದ ತಮ್ಮ ಧರ್ಮಪತ್ನಿ ಅಪರ್ಣಾಗೆ ಪತಿ ನಾಗರಾಜ ವಸ್ತಾರೆ ಅಕ್ಷರಗಳ ನಮನವನ್ನು ಸಲ್ಲಿಸಿದ್ದಾರೆ. ಕ್ಯಾನ್ಸರನ್ನು ಎದುರಿಸಿದ ರೀತಿ ಯಾವ ರೀತಿ ಇತ್ತು, ಅಗಲಿಕೆಯ ವಿಚಾರ, ಹೀಗೆ 10 ಹಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿ ಅಕ್ಷರ ನಮನವನ್ನು ಸಲ್ಲಿಸಿದ್ದಾರೆ. ನೋಡೋಣ. ಬೆಳಗಿಕೊಂಡಿರೆಂದು ಕಿಡಿತಾಕಿಸಿ ಹೊರಟಿತು ಹೆಣ್ಣು, ಚಿತ್ತು ತೆಗೆದು ಬತ್ತಿಯ ನೆತ್ತಿ ಚೆನ್ನಾಗಿಸಿ ತಿರುಪಿ ತಿದ್ದಿ, ಇರು ತುಸುವಿರೆಂದು ಕರೆದರೂ ನಿಲ್ಲದೆಗೆ ಬೇರಾವುದೋ ಕರೆಗೆ ತಣ್ಣಗೆ ಓಗೊಟ್ಟ ಮೇರೆಯಲ್ಲಿ ಒಂದೇ ಒಂದು ನಿಮಿಷ ಬಂದೆನೆಂದು ಕಡೆಗಳಿಗೆಯ ಸೆರಗಿನ ಬೆನ್ನಿನಲ್ಲಿ ಅಂದು ಕಾದಿದ್ದೇನೆ, ಈಗ ಬಂದಾಳೆಂದು, ಆಗ ಬಂದಾಳೆಂದು, ಮರಳಿ ಜೀವ ತಂದಾಳೆಂದು. ಇದು 3ನೇ ದಿವಸ. ಇಷ್ಟಾಗಿ ಬೆಳಗಲಿಟ್ಟ ಕಿರಿ ಸೊಡರ ಬೆಳಕು ನಾನು, ಉರಿಯುವುದಷ್ಟೇ ಕೆಲಸ ಇರುವ ತನಕ. ಖ್ಯಾತ ನಿರೂಪಕಿ ಅಪರ್ಣಾ ಅವರು 1984ರಿಂದ ಅವರ ಸಿನಿ ಪಯಣವನ್ನು ಆರಂಭ ಮಾಡ್ತಾರೆ. ಮಸಣದ ಹೂ ಸಿನಿಮಾದ ಮೂಲಕ ಅವರು ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದ ರೀತಿ, ತದನಂತರ ಯಾವ ರೀತಿ ಅವರು ಯಶಸ್ಸನ್ನು ಕಂಡರು, ಚಿತ್ರರಂಗದಲ್ಲಿ ಯಾವ ರೀತಿ ತಮ್ಮ ಶೈಲಿಯ ನಟನೆಯ ಮೂಲಕ ಅವರು ಹೆಸರುವಾಸಿಯಾಗಿದ್ದರು, ಹೇಗಿತ್ತು ಆ ಸಿನಿ ಪಯಣ, ಒಂದು ವಿಶೇಷ ವರದಿ ಇದೆ, ನೋಡ್ಕೊಂಬರೋಣ. ಕಣ್ಮರೆಯಾದ ಕರುನಾಡಿನ ಅಪ್ಪಟ ಕನ್ನಡತಿ, ಮಾರಕ ಕ್ಯಾನ್ಸರ್ನಿಂದ ಬಾಡಿದ ಮಸಣದ ಹೂ.
ಕರ್ನಾಟಕದ ಹೆಮ್ಮೆಯ ನಿರೂಪಕಿ. ಕನ್ನಡವನ್ನ ಸರಾಗವಾಗಿ ಮಾತನಾಡಬಲ್ಲ ಏಕೈಕ ವ್ಯಕ್ತಿ ಅಂದ್ರೆ ಅದು ಅಪರ್ಣಾ ಮಾತ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾಗಿದ್ದ ಅಪರ್ಣಾ ಇನ್ನು ನೆನಪು ಮಾತ್ರ. ತಮ್ಮ ಹಚ್ಚ ಕನ್ನಡದಿಂದ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿದ್ದ ಅಪರ್ಣಾ ಬಾರದ ಲೋಕಕ್ಕೆ ಪ್ರಯಾಣಿಸಿದ್ದಾರೆ. 1967ರಲ್ಲಿ ಜನಿಸಿದ್ದ ಅಪರ್ಣಾ ದೂರದರ್ಶನ ನಿರೂಪಕಿ, ರೇಡಿಯೋ ಜಾಕಿಯಾಗಿ ಮಿಂಚಿದ್ರು. ಇದು ಮಾತ್ರವಲ್ಲದೆ ನಟನೆಯಲ್ಲೂ ಸೈ ಅನ್ನಿಸ್ಕೊಂಡಿದ್ರು. ಪುಟ್ಟಣ್ಣ ಕಣಗಾಲ್ ಅಪ್ಪಟ ಕನ್ನಡತಿಗೆ ಪ್ರೇರಣೆ. ನಮ್ಮ ಮೆಟ್ರೋದಲ್ಲಿ ಅಪರ್ಣಾ ಕಂಠಸಿರಿ. ನಟಿ ಮತ್ತು ನಿರೂಪಕಿಯಾಗಿದ್ದ ಅಪರ್ಣಾ ಕನ್ನಡ ಸಿನಿಮಾಗಳಲ್ಲಿ ನಟನೆ ಮಾಡುವ ಮೂಲಕ ಕನ್ನಡಿಗರ ಮನೆ ಮಾತಾಗಿದ್ರು. ಮಸಣದ ಹೂವು, ಸಂಗ್ರಾಮ, ನಮ್ಮೂರ ರಾಜ, ಸಾಹಸವೀರ, ಮಾತೃವಾತ್ಸಲ್ಯ, ಒಲವಿನ ಆಸರೆ, ಇನ್ಸ್ಪೆಕ್ಟರ್ ವಿಕ್ರಮ್ ಹೀಗೆ 12 ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇನ್ನು 2011ರಲ್ಲಿ ಬೆಂಗಳೂರಿಗೆ ಬಂದ ನಮ್ಮ ಮೆಟ್ರೋದಲ್ಲಿ ಕೇಳಿಸುವ ಅಪರ್ಣಾ ಧ್ವನಿ ಹಿಂದಿದೆ ಅಪರ್ಣಾ ಕನ್ನಡಾಭಿಮಾನದ ಕಥೆ. ಕಿರುತೆರೆಯಲ್ಲಿ ಜನಪ್ರಿಯವಾಗಿದ್ದ ನಿರೂಪಕಿ ಅಪರ್ಣಾ ಧ್ವನಿ ನೀಡಲು ಆಯ್ಕೆ ಆದ್ರು. ಅಂದಿನಿಂದ ಇಂದಿನವರೆಗೂ ಕನ್ನಡದ ಪ್ರಕಟಣೆಗಳು ಅವರ ಧ್ವನಿಯಲ್ಲೇ ಇವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಅಪರ್ಣಾ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ಹಲವು ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಇವತ್ತು ಈಗಾಗಲೇ ಬೆಳಗ್ಗೆಯಿಂದ ಹಲವು ಗಣ್ಯರು ಭೇಟಿಯನ್ನು ನೀಡಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಹಲವರು ಟ್ವೀಟ್ ಮೂಲಕ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಹಲವರು ಅಪರ್ಣಾ ಅವರಿಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಇನ್ನು ಈಗಾಗಲೇ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರುವಂತಹ ಅಪರ್ಣಾ ಅವರ ನಿವಾಸಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಗಣ್ಯರು, ಚಿತ್ರರಂಗದ ಹಲವರು ಪ್ರಮುಖರು, ಅವರ ಅಭಿಮಾನಿಗಳು ಆಗಮಿಸಿ ಅಂತಿಮ ದರ್ಶನವನ್ನು ಪಡಿತಾ ಇರೋ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅಪರ್ಣಾ ಅವರು ತಮ್ಮ ನಿರೂಪಣೆಯ ಮೂಲಕ ಹಲವು ಅಭಿಮಾನಿ ಬಳಗವನ್ನು ಗಳಿಸಿದ್ರು, ಮನೆ ಮಾತಾಗಿದ್ದರು. ಅಪರ್ಣಾ ಅವರ ಶುದ್ಧ ಕನ್ನಡ, ಸರಳ ನಿರೂಪಣೆ ಹಲವರಿಗೆ, ಬಹುತೇಕರಿಗೆ ಪ್ರೀತಿ ಪಾತ್ರವಾಗಿತ್ತು. ಶುದ್ಧ ಕನ್ನಡ ಮತ್ತು ಸ್ಪಷ್ಟ ಕನ್ನಡದ ಮೂಲಕ ನಿರೂಪಣೆಗೆ ಹೊಸ ಭಾಷ್ಯವನ್ನು ಬರೆದಿದ್ರು ನಿರೂಪಕಿ ಅಪರ್ಣಾ. ಇನ್ನು ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಹಲವು ಗಣ್ಯರು, ಚಿತ್ರರಂಗದ ಪ್ರಮುಖರು ಅಪರ್ಣಾ ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ ಅಂತ. ರಾಘವೇಂದ್ರ ರಾಜ್ಕುಮಾರ್ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಹಿರಿಯ ನಟ ದತ್ತಣ್ಣ ಅವರು, ತಾರಾ ಅನುರಾಧ ಸೇರಿದಂತೆ ಹಲವರು ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಇನ್ನೂ ಕೂಡ ಹಲವರು ಆಗಮಿಸ್ತಾ ಇದ್ದಾರೆ, ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ನಮ್ಮ ಸುಮಾರು ಸಮಾರಂಭದಲ್ಲಿ ನಿರೂಪಣೆ ಮಾಡಿದ್ದಾರೆ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾವೇನೇ ಹೇಳಿದ್ರು ಈ ಟೈಮಲ್ಲಿ ಅದು ಧೈರ್ಯ ಆಗಲ್ಲ. ಬಟ್ ನಾವು ಹೇಳೋದು ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ. ಅಂದರೆ ಕನ್ನಡ ಅಂದರೆ ಅವ್ರ ಬಾಯಲ್ಲಿ ಕೇಳಬೇಕು, ಅಷ್ಟು ಸುಂದರವಾಗಿ ಮಾತಾಡ್ತಾರೆ. ಭಾಷೆ ಬಗ್ಗೆ ಅಪಾರವಾದ ಒಂದು ಅಭಿಮಾನ ಇತ್ತು ಅವ್ರಿಗೆ. ಅದೇ ಅವ್ರು ಮಾಡ್ತಿದ್ರು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಬಟ್ ಸುಮ್ಮನೆ ಕೂರ್ತಿರಲಿಲ್ಲ, ಕೆಲಸ ಮಾಡ್ತಿದ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವ್ರಿಗೆ ಶಕ್ತಿ ಕೊಡಲಿ ತಡ್ಕೊಳ್ಳೋಕ್ಕೆ ಅಂತ. ನಮ್ಮ ಸುಮಾರು ಸಮಾರಂಭದಲ್ಲಿ ನಿರೂಪಣೆ ಮಾಡಿದ್ದಾರೆ. ಬಟ್ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ನಾವೇನೇ ಹೇಳಿದ್ರು ಈ ಟೈಮಲ್ಲಿ ಅದು ಧೈರ್ಯ ಆಗಲ್ಲ. ಬಟ್ ನಾವು ಹೇಳೋದು ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ. ಅಂದರೆ ಕನ್ನಡ ಅಂದರೆ ಅವ್ರ ಬಾಯಲ್ಲಿ ಕೇಳಬೇಕು, ಅಷ್ಟು ಸುಂದರವಾಗಿ ಮಾತಾಡ್ತಾರೆ. ಭಾಷೆ ಬಗ್ಗೆ ಅಪಾರವಾದ ಒಂದು ಅಭಿಮಾನ ಇತ್ತು ಅವ್ರಿಗೆ. ಅದೇ ಅವ್ರು ಮಾಡ್ತಿದ್ರು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರು. ಬಟ್ ಸುಮ್ಮನೆ ಕೂರ್ತಿರಲಿಲ್ಲ, ಕೆಲಸ ಮಾಡ್ತಿದ್ರು. ಅವ್ರ
ಅಪರ್ಣಾ ಅವರ ಅಗಲಿಕೆ ಕರುನಾಡಿಗೆ ಕನ್ನಡಿಗರಿಗೆ ಶಾಕಿಂಗ್ ಅಂತಾನೆ ಹೇಳ್ಬೋದು. ಬಹುತೇಕ 7 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಈಗಾಗಲೇ ಸಾರ್ವಜನಿಕರು ಗಣ್ಯರು ಕೂಡ ಬರ್ತಾ ಇದ್ದಾರೆ. ನಮ್ಮೊಟ್ಟಿಗೆ ಅರ್ಚನಾ ಉಡುಪು ಅವರಿದ್ದಾರೆ. ಅವರೊಂದಿಗೆ ತುಂಬ ಆತ್ಮೀಯತೆ ಇತ್ತು, ಒಡನಾಟ ಇತ್ತು. ಮೊದಲಿಗೆ ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈ ಒಂದು ಸುದ್ದಿ ನಿಜಕ್ಕೂ ನಿನ್ನೆ ಕರುನಾಡೆ ಸ್ತಬ್ಧವಾಗಿತ್ತು. ಎಲ್ರಿಗೂ ಶಾಕಿಂಗ್ ಸುದ್ದಿ ಇದೊಂದು. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಕನ್ನಡ ಬಡವಾಯಿತು ಅಂತಲೇ ನಾನು ಅವಾಗಿಂದ ಹೇಳ್ತಾ ಇರೋದು. ಯಾಕಂದರೆ ಒಂಥರ ನಡೆದಾಡೋ ಶಬ್ದಕೋಶ ಅಂತ ಹೇಳ್ತಿದ್ದೆ ನಾನು. ಅವರು ಸ್ಟೇಜ್ ಮೇಲೆ ಮೈಕ್ ಹಿಡಿದು ನಿಂತರೆ ಅದು ಕೇಳೋಕ್ಕೆ 2 ಕಿವಿ ಸಾಕಾಗ್ತಾ ಇರಲಿಲ್ಲ. ಅಷ್ಟು ಸ್ಫುಟವಾದ, ಅಷ್ಟು ಚಂದದ ಕನ್ನಡ ಮಾತಾಡೋರು. ಕೆಲವರು ನನ್ನ ಫ್ರೆಂಡ್ಸು, ನನ್ನ ಪರಿಚಯದವರು, ಅಯ್ಯೋ ಇವ್ರು ಮಾತಾಡಿದ್ರೆ ನಾವು ಡಿಕ್ಷನರಿ ಹಿಡ್ಕೊಂಡು ಹುಡುಕಬೇಕು ಪದಗಳು ಅರ್ಥ ಅಂತ ಹೇಳೋರು. ಅಂಥ ಒಂದು ಹೋಲ್ಡ್ ಇದೆಯಲ್ಲ, ಲ್ಯಾಂಗ್ವೇಜ್ ಮೇಲೆ ಹೋಲ್ಡು, ಆಮೇಲೆ ಅವ್ರನ್ನವರು ಕ್ಯಾರಿ ಮಾಡ್ತಾ ಇದ್ದಂಥ ರೀತಿ ಸ್ಟೇಜ್ ಮೇಲೆ, ಇದೆಲ್ಲವೂ ಅನುಕರಣೀಯವಾದಂಥದ್ದು. ಮೇಡಮ್, ಆರೋಗ್ಯದಲ್ಲಿ ಇಂಥದ್ದೊಂದು ಸಮಸ್ಯೆ ಇದೆ ಅಂತ ಯಾವಾಗ ಶೇರ್ ಮಾಡಿಕೊಂಡ್ರು? ತುಂಬ ಗಟ್ಟಿಯಾಗಿ ಮಾತಾಡ್ತಿದ್ರು. ಎಲ್ಲಿಯೂ ಕೂಡ ಇಂಥದ್ದೊಂದು ಆರೋಗ್ಯ ಸಮಸ್ಯೆ ಇದೆ ಅಂತ ಎಲ್ಲಿಯೂ ಕೂಡ ಕಾಣಲಿಲ್ಲ. ಇಲ್ಲ, ಅವ್ರಿಗಿದು ಪಬ್ಲಿಕ್ ಆಗೋದು ಇಷ್ಟ ಇರಲಿಲ್ಲ ಅವರಿಗೆ. ಅವ್ರಿಗೆ ಒಂದು ಏನಂತಾರೆ ಪಿಟಿ ಇಷ್ಟ ಇರಲಿಲ್ಲ. ಎಲ್ಲರೂ ಅಯ್ಯೋ ಪಾಪ, ಅಯ್ಯೋ ಹಿಂಗಾಗೋಯ್ತಾ ಅಂತ ಹೇಳೋದು ಇಷ್ಟ ಇರಲಿಲ್ಲ. ಕೆಲವ್ರಿಗೆ ಮಾತ್ರ ಅವರು ತುಂಬ ಹತ್ತಿರ ಅಂತ ಅನ್ಸ್ಕೊಂಡವ್ರಿಗೆ ಕೆಲವ್ರಿಗೆ ಮಾತ್ರ ಹೇಳಿದರು. ನನಗೆ ಇದೊಂದು ಇನ್ನೂ ಅದು ರಿಸಲ್ಟ್ ಏನು ಅಂತ ಇನ್ನೂ ರಿಸಲ್ಟ್ ಬಂದಿಲ್ಲ ಏನಾಗುತ್ತೆ ಅಂತ. ಬಟ್ ಯಾರಿಗೂ ಹೇಳಬೇಡ, ಈ ಥರದ್ದೊಂದು ಶಂಕೆ ಇದೆ, ಸಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದರು ನನಗೆ. ಅವಾಗ ಕೂಡ ಅವರೂ ತುಂಬ ಪಾಸಿಟಿವ್ ಆಗೇ ಇದ್ದರು. ಏನಾಗಲ್ಲ ಕಣೆ, ನೋಡು ನೆಗೆಟಿವ್ ಆಗಿ ಬರುತ್ತೆ ರಿಸಲ್ಟು. ನಾನು ಶಾಕ್ ಆದ್ರೂ ತೋರಿಸ್ಕೊಳ್ಳಿಲ್ಲ. ಹೇಳಿದೆ, ನೀವು ಹೋರಾಟಗಾರ್ತೀರಿ, ಗೆದ್ದು ಬರ್ತೀರಾ ಬಿಡಿ, ಅದೇನು ನೆಗೆಟಿವ್ ರಿಸಲ್ಟೇ ಬರುತ್ತೆ, ತಲೆ ಕೆಡಿಸ್ಕೋಬೇಡಿ, ನಿಮ್ಮಂಥವ್ರಿಗೆ ದೇವರು ಕೆಟ್ಟದ್ದು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ನಾನು ಅವತ್ತು ಮಾತಾಡಿದ್ದೆ. ಒಂದು ಊರಿಂದ ನಾವಿಬ್ಬರು ವಾಪಸ್ ಬರ್ತಾ ಇರುವಾಗ. ಬಟ್ ಅದೇ ಹೇಳ್ದಂಗೆ ನ್ಯಾಯವಂತರಿಗೆ ಇದು ಕಾಲ ಅಲ್ಲ ಅಂತ ಅನಿಸುತ್ತೆ. ನೋಡಿದ್ರಲ್ಲ, ಅಪರ್ಣಾ ಅವರು ಎಲ್ಲವನ್ನೂ ಗೆದ್ದಿದ್ರು, ಕನ್ನಡಿಗರ ಮನಸ್ಸನ್ನು ಕೂಡ ಗೆದ್ದಿದ್ರು. ಆದರೆ ಸಾವಲ್ಲಿ ಸೋತ್ರು ಅಂತ. ಸಾವಾದರೂ